ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪ್ರೀತಿ, ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಹಾಗೂ ಸಾವಿತ್ರಿಬಾಯಿ ರುದ್ರಾಶ್ರಮ ಮಂಡ್ಯ. ಮತ್ತೆ ಈ ದಿನ ನಮ್ಮ ರುದ್ರಾಶ್ರಮಕ್ಕೆ ಗೋಪಾಲ್ ಎಂಬುವರ ವ್ಯಕ್ತಿಯನ್ನ ನಾವು ಆಶ್ರಮಕ್ಕೆ ಆಶ್ರಯಕ್ಕೋಸ್ಕರ ಕರ್ಕೊಂಡ್ ಬಂದಿರ್ತೀವಿ. ಇವರ ಪರಿಚಯ ನಮ್ಗೆ ಇರ್ಲಿಲ್ಲ. ನಮ್ಮ ಆಶ್ರಮಕ್ಕೆ ಬರ್ತಿದ್ದಂತಹ ನಮ್ಮ ಗುರುಗಳಾದಂತಹ ಬೋಧಿದತ್ತ ಬಂತೇಜಿ ಅವರು, ಇವರು ಬಂತೇಜಿಯವರು ಶ್ರೀರಾಮ್ಪೇಟೆಗೆ ಯಾವ್ದೋ ಒಂದು ಕಾರಣಾಂತರದಿಂದ ಹೋದಂತ ಸಂದರ್ಭದಲ್ಲಿ ಅವರ ಸ್ನೇಹಿತರಾದಂತ ಶ್ರೀಧರ್ ಅಂತನ್ನುವಂತವ್ರು ಒಬ್ರು ಪರಿಚಯ ಆಗಿ ಈ ವ್ಯಕ್ತಿಗೆ ಆಶ್ರಯ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀಧರ್ ಅವರು ನಮ್ಮ ಬಂತೇಜಿ ಅವರಿಗೆ ತಿಳಿಸಿದಂತ ಪಕ್ಷದಲ್ಲಿ ನಮ್ಮದೇ ಆದಂತ ಆಶ್ರಮ ಇದೆ ಮಂಡ್ಯದಲ್ಲಿ, ಸಾವಿತ್ರಿಬಾಯಿ ರುದ್ರಾಶ್ರಮ ಅಂತ ಹೇಳಿ ನಮ್ಮ ಬೋಧಿದತ್ತ ಬಂತೇಜಿ ಅವರು ಇವರಿಗೆ ಆಶ್ರಯ ಕೊಡ್ಲಿಕ್ಕೆ ನನಗೆ ಒಂದ್ ಕರೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಹೋಗಿ ಇವ್ರನ್ನ ಮೀಟ್ ಮಾಡಿದಂತ ಪಕ್ಷದಲ್ಲಿ ಇವ್ರ ಕಷ್ಟಗಳನ್ನ ಹೇಳಿದ್ರು. ಏನು ಇವ್ರ ಮೂಲ ಅಂತ ಹೇಳಿದ್ರೆ, ಇವ್ರು ಬಂದು ಮಂಗಳೂರಿನವರು. 40 ವರ್ಷಗಳಿಂದ ಮೈಸೂರಿನಲ್ಲಿ ಇರ್ತಕ್ಕಂಥ ಶ್ರೀರಾಮ್ಪೇಟೆನಲ್ಲಿ ಒಂದು ಟೀ ಅಂಗಡಿಯನ್ನ ಪುಟದಾಗಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಈಗ ಕಳೆದ ಒಂದು 6 ತಿಂಗಳು ವರ್ಷದಿಂದ ಇವ್ರಿಗೆ ಸ್ಲೋಕ್ ಆಗಿರೋ ಎರಡು ಕಾಲಿಗೆ ಸ್ಲೋಕ್ ಆಗಿರುತ್ತೆ. ಆ ಪಕ್ಷದಿಂದ ಇವ್ರಿಗೆ ನಡೆಯಕ್ ಆಗ್ತಾ ಇಲ್ಲ. ಮತ್ತೆ ಇದ್ರ ಜೊತೆಗೆ ಇವರು ಊಟದ ವ್ಯವಸ್ಥೆ, ಮಲಗ್ಲಿಕ್ಕೆ ಎಲ್ಲದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾಗ ಅವ್ರು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಆಶ್ರಯದಲ್ಲಿ ತಗೊಂಡಿರ್ಬೋದು. ಈಗ ಕಾಲ್ಗಳಲ್ಲಿ ನಡ್ಯಕ್ ಆಗದೆ ಇರೋ ಉದ್ದೇಶದಿಂದ ಅವ್ರಿಗೆ ಆಶ್ರಯ ಇಲ್ಲದೆ ತುಂಬಾ ಕಷ್ಟ ಪಡ್ತಾ ಇದ್ರು. ಇವರಿಗೆ ಈ ಕಳೆದ ಒಂದು 6 ತಿಂಗಳಿಂದ ಶ್ರೀಧರ್ ಅನ್ನುವರೇ ಕೆಲವೊಂದು ಸಹಾಯ ಮಾಡ್ತಾ ಅವ್ರ ಮೆಡಿಸಿನ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಮಾಡ್ತಾ ಇದ್ರು. ಅವ್ರ ಕೈಲಿ ಎಷ್ಟು ಮಾಡ್ಬೇಕೋ ಅಷ್ಟು ಮಾಡಿದ್ದಾರೆ. ಮತ್ತೆ ನಮ್ಮ ಬಂತೇಜಿಯವರು ತಿಳಿಸಿದ ನಂತರ ಇವ್ರಿಗೆ ಆಶ್ರಯ ಕೊಡ್ಬೇಕು, ಮಂಡ್ಯದಲ್ಲಿ ಇರ್ತಕ್ಕಂತ ಸಾವಿತ್ರಿಬಾಯಿ ರುದ್ರಾಶ್ರಮಕ್ಕೆ ಕಳ್ಸ್ಕೊಡ್ಬಹುದು, ಅಲ್ಲಿ ವಸತಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಬಂತೇಜಿಯವರು ತಿಳಿಸಿದಾಗ ಇವ್ರನ್ನ ಇವತ್ತು ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬಂದು ನಮ್ಮ ಒಂದು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಒಂದು ಆಶ್ರಯ ಕೊಡ್ಬೇಕು ಅಂತ ಹೇಳಿ ನಾವು ಮತ್ತೆ ನಮ್ಮ ಅಧ್ಯಕ್ಷರು, ನಮ್ಮ ಟ್ರಸ್ಟಿಗಳು ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದು ಇವರು ಇವಾಗ ನಮ್ಮ ಒಂದು ಸಾವಿತ್ರಿಬಾಯಿ ರುದ್ರಾಶ್ರಮದಲ್ಲಿ ಅವರು ಒಬ್ರಾಗಿದ್ದಾರೆ, ನಮ್ಮ ತಂದೆ ಅಂತ ಕೂಡ ಹೇಳ್ಬೋದು. ಅವರಿಗೆ ಇವತ್ತಿಂದ ಒಂದು ಆಶ್ರಯ ಸಿಕ್ತು, ಒಂದು ಮನೆ ಸಿಕ್ತು, ಒಂದು ಜೀವನ ಸಿಕ್ತು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಇಲ್ಲಿರಕ್ಕೆ ಇಷ್ಟನಾ ಗೋಪಾಲ್ ಸರ್? ಇಷ್ಟ ಇದೆ. ನೀವು ತುಂಬಾ ಖುಷಿ ಪಟ್ಟು ಬಂದಿದ್ದೀರಾ. ನಾನು ನಿಮ್ನ ಭೇಟಿ ಮಾಡ್ದೆ ಗೋಪಾಲ್ ಸರ್. ಆವಾಗ ನಿಮ್ಗೆ ನಮ್ಮ ಆಶ್ರಮಕ್ಕೆ ನಾನ್ ನಿಮ್ಮನ್ನ ಫಸ್ಟ್ ಮೊದಲನೇ ಸಲ ಭೇಟಿ ಮಾಡಿದಾಗ ನಿಮ್ಗೆ ಏನ್ ಅನಿಸ್ತು? ಹೋಗ್ಬೋದು ನಮ್ ಜೊತೆ ಅನ್ನಿಸ್ತು? ಇಲ್ಲ, ತಾಯಿ ಎಲ್ಲ ನಾನು ನಿಮ್ ಮಗಳು ಅಂತ ತಿಳ್ಕೊಳ್ಳಿ. ಬಟ್ ಆದ್ರೆ ನಿಮ್ಗೆ ಖುಷಿ ಆಯ್ತು? ಅಯ್ಯೋ ಪಾಪ. ಮತ್ತೆ ನಿಮ್ಮ ಈಗ ನಮ್ಮ ಆಶ್ರಮಕ್ಕೆ ಇವತ್ತು ನೀವು ಬಂದಿದ್ದೀರಾ, ಇವತ್ತೇನ್ ಅನಿಸ್ತಾ ಇದೆ ನಿಮ್ಗೆ? ಎಲ್ಲಾನು ನೋಡಿ ಸಂತೋಷ ಆಯ್ತಾ? ಒಳಗಡೆ ಇರುವಂತವ್ರು ಇದಾರೆ, ಅವ್ರನ್ನೆಲ್ಲಾರು ನೋಡಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಇದ್ರ ಮೇಲೆ ಇಲ್ಲ ಅದ್ ಮಾತಾಡ್ತಾ ಇರ್ತೀವಿ. ಮತ್ತೆ ನಿಮ್ಗೆ ಏನಾದ್ರು ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಷನ್ಸ್ ಯಾರಾದ್ರೂ ಈ ವಿಡಿಯೋನ ನೋಡ್ದಂತ ಪಕ್ಷದಲ್ಲಿ ಬಂದು ನಿಮ್ಗೆ ಮಾತಾಡಿಸ್ಲಿ, ನಿಮ್ಗೊಂದ್ ಧೈರ್ಯ ಕೊಡ್ಲಿ. ಯಾಕೆಂದ್ರೆ ಶ್ರೀಧರ್ ಅವ್ರು ನನ್ನ ಹತ್ರ ಹೇಳಿದ್ರು, ಅವ್ರು ರಾತ್ರಿ ಟೈಮ್ ಮಲಗ್ಬೇಕಾದ್ರೆ 11 ಗಂಟೆಲಿ ಅಳ್ತಾ ಮಲಗ್ತಾರೆ ಅಂತ. ನೋವಾಗುತ್ತೆ ನಮ್ಗೂ, ಯಾಕೆಂದ್ರೆ ನಿಮ್ಗೆ ಯಾರು ಇಲ್ಲ. ಆ ದೃಷ್ಟಿಯಿಂದ ಇವತ್ತಿನ ನೀವ್ ಅಳಂಗಿಲ್ಲ, ನಾವಿದೀವಿ ನಿಮ್ಗೆ. ಅಲ್ಲಿ ನೋಡಿ, ತಿರ್ಗಾ ಅಳಂಗಿಲ್ಲ ಅಂತ ಹೇಳಿದಿರಿ. ಇವತ್ತಿಂದ ನಿಮ್ಗೆ ನಾವಿದೀವಿ, ಅಳಬಾರ್ದು, ಯಾವ್ದೇ ಕಾರಣಕ್ಕೆ ಅಳಂಗಿಲ್ಲ. ನಿಂದೆ ಊಟ ಮಾಡಿ, ಕಾಫಿ ಕುಡೀರಿ, ತಿಂಡಿ ಮಾಡಿ, ನೀಟಾಗಿ ನಿದ್ದೆ ಮಾಡಿ, ಆಯ್ತಾ? ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ. ಇಷ್ಟನ್ನೇ ಹೇಳ್ಬೋದು. ಕರ್ನಾಟಕದ ಜನಪ್ರಿಯ ವಾಹಿನಿಗೆ ಜನರಿಗೆ ಸತ್ಯ ಸುದ್ದಿಗಳನ್ನ ನೀಡಿ ವೀಕ್ಷಕರಿಗೆ ಮನರಂಜನೆ ನೀಡುತ್ತಿರುವ TV7 ಕನ್ನಡ ವಾಹಿನಿಯನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ 24x7 ವಾಹಿನಿ, ಇದು ನಿಮ್ಮ ಚಾನಲ್.